ಈ ವಿಡಿಯೋ ನೋಡಿ ನಲ್ಲಿಯಿಂದ ಬರುತ್ತಿರೋ ನೀರಂತ ನಾನು ಬಲೂನ್ ತಗೊಂಡು ಹೋಗ್ತಾ ಇದ್ರೆ ನೋಡಿ ನೋಡಿ ನೀರು ಬಲೂನ್ ಕಡೆ ವಾಲ್ತಿದೆ. ಇದ್ ಯಾಕೆ ಹಿಂಗಾಗ್ತಿದೆ ಅಂತ ಅರ್ಥ ಮಾಡ್ಕೊಳೋದಕ್ಕೆ ನಾವು ವಿದ್ಯುತ್ ಬಲದ ಬಗ್ಗೆ ತಿಳ್ಕೋಬೇಕು. ನಾವು ದಿನನಿತ್ಯದಲ್ಲಿ ಹಲವಾರು ಬಲಗಳನ್ನ ನೋಡಿರ್ತೀವಿ. ಉದಾಹರಣೆಗೆ ಘರ್ಷಣ, ಉದ್ವೇಗ, ಸಾಮಾನ್ಯ, ಗುರುತ್ವಾಕರ್ಷಣೆ ಇವೆಲ್ಲ ನೋಡೋದ್ರ ಜೊತೆಗೆ ನಾವು ಇದನ್ನ ಅನುಭವಿಸಿರ್ತೀವಿ. ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಿ ಗುರುತ್ವಾಕರ್ಷಣ ಅನ್ನೋದೇ ಒಂದು ಮೂಲಭೂತ ಬಲ. ಉಳಿದ ಎಲ್ಲಾ ಬಲಗಳು ಸೇರಿ ಒಂದು ಮೂಲಭೂತ ಬಲ ಅಂತ ಆಗುತ್ತೆ. ಇದನ್ನ ನಾವು ವಿದ್ಯುತ್ ಕಾಂತೀಯ ಬಲ ಅಂತ ಹೇಳಿ ಕರಿತೀವಿ. ಹೆಸರಲ್ಲೇ ಎರಡು ಪದ ಇಲ್ವಾ? ಹೌದು, ವಿದ್ಯುತ್ ಮತ್ತೆ ಕಾಂತೀಯ ಬಲ. ಇಲ್ಲಿ ವಿದ್ಯುತ್ ಬಲನೂ ಇರುತ್ತೆ, ಕಾಂತೀಯ ಬಲನೂ ಇರುತ್ತೆ. ಇವೆರಡು ಸೇರಿ ವಿದ್ಯುತ್ ಕಾಂತೀಯ ಬಲ ಅಂತ ಆಗುತ್ತೆ. ಈ ವಿಡಿಯೋದಲ್ಲಿ ನಾವು ವಿಶೇಷವಾಗಿ ವಿದ್ಯುತ್ ಬಲದ ಬಗ್ಗೆ ತಿಳ್ಕೊತಾ ಹೋಗೋಣ. ನಾವೀಗ ಒಂದು ಮರದ ತುಂಡನ್ನ ಪರಿಗಣಿಸೋಣ. ನಮಗೆ ಗೊತ್ತಿರೋ ಹಂಗೆ ಒಂದು ವಸ್ತು ಅಂತ ಇದ್ರೆ ಇವು ಸಣ್ಣ ಸಣ್ಣ ಕಣಗಳಿಂದ ಮಾಡಲ್ಪಟ್ಟಿರುತ್ತೆ, ಹೌದಲ್ವಾ? ಈ ಸಣ್ಣ ಕಣಗಳು ಏನನ್ನ ಹೊಂದಿರುತ್ತೆ? ಚಾರ್ಜ್ ಗಳನ್ನ ಹೊಂದಿರುತ್ತೆ, ಅಂದ್ರೆ ಆವೇಶಗಳನ್ನ ಹೊಂದಿರುತ್ತೆ. ಇದನ್ನ ಝೂಮ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ. ಒಂದು ಋಣಾತ್ಮಕ ಆವೇಶ ಅನ್ನೋದಿರುತ್ತೆ, ಒಂದು ಧನಾತ್ಮಕ ಆವೇಶ ಅನ್ನೋದಿರುತ್ತೆ. ಈಗ ವಿದ್ಯುತ್ ಬಲ ಅಂದ್ರೆ ಏನಂತ ಊಹಿಸಿ. ಯಾವ ಕಣಗಳಲ್ಲಿ ಆವೇಶ ಇರುತ್ತೋ ಅದರ ನಡುವಿನ ಬಲವನ್ನ ನಾವೇನಂತ ಕರಿತೀವಿ ಅಂದ್ರೆ ವಿದ್ಯುತ್ ಬಲ ಅಂತ ಕರಿತೀವಿ. ಈ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಅಲ್ಲಿರೋ ಧನಾತ್ಮಕ ಆವೇಶ ಮತ್ತೆ ಋಣಾತ್ಮಕ ಆವೇಶ ಇವೆರಡು ಏನಾಗುತ್ತೆ, ಒಂದಕ್ಕೊಂದು ಪರಸ್ಪರ ಆಕರ್ಷಣೆಗೊಳ್ಳುತ್ತೆ. ಈಗ ಏನ್ ಮಾಡೋಣ, ಸಡನ್ ಆಗಿ ಹಿಂದಿನ ವಿಡಿಯೋಗೆ ಹೋಗೋಣ. ನಾನು ಆಗ್ಲೇ ನಿಮ್ಗೆ ಹೇಳಿರ್ಲಿಲ್ಲ, ಒಂದ್ ಬಟ್ಟೆ ತಗೊಂಡ್ ಚೆನ್ನಾಗಿ ಬಲೂನ್ ನ ಉಜ್ಜಿದ್ದೆ. ಈ ರೀತಿ ಉಜ್ಜಿದಾಗ ಬಲೂನ್ ನ ಮೇಲ್ಮೈ ಮೇಲೆಲ್ಲ ಆವೇಶ ಸಂಗ್ರಹ ಆಗಿತ್ತು. ನಂತರ ಬಲೂನ್ ನೀರ್ ಹತ್ರ ತಗೊಂಡೋದಾಗ ಏನಾಗ್ತಿದೆ, ನೀರು ಬಲೂನ್ ಕಡೆ ವಾಲ್ತಿದೆ ಅಲ್ವಾ? ಹೌದು. ಈಗ ಏನಾಗ್ತಿದೆ, ಇಲ್ಲಿ ಬಲೂನ್ ಮೇಲಿರೋ ಆವೇಶಗಳೆಲ್ಲ ನೀರಲ್ಲಿರುವ ಆವೇಶಗಳೊಟ್ಟಿಗೆ ಸಂಪರ್ಕಕ್ಕೆ ಬರೋದ್ರಿಂದ ಇಲ್ಲಿ ಆಕರ್ಷಣೆ ಉಂಟಾಗಿತ್ತು. ಅದನ್ನೇ ನಾವು ವಿದ್ಯುತ್ ಬಲ ಅಂತ ಹೇಳಿ ಕರಿತೀವಿ. ಇದನ್ನೊಂಚೂರ್ ಝೂಮ್ ಮಾಡಿದಾಗ ಅರ್ಥ ಆಗುತ್ತೆ. ಈಗ ಬಲೂನ್ ಮೇಲೆ ಋಣಾತ್ಮಕ ಆವೇಶ ಇರುತ್ತೆ ಅಂತ ಅನ್ಕೊಳ್ಳಿ. ಈ ಋಣಾತ್ಮಕ ಆವೇಶ ಏನ್ ಮಾಡ್ತಿದೆ, ನೀರಲ್ಲಿರುವ ಧನಾತ್ಮಕ ಆವೇಶವನ್ನ ತನ್ನ ಕಡೆ ಸೆಳ್ಕೊಂತಿದೆ. ಹಾಗಾಗಿ ಈ ಆಕರ್ಷಣಾ ಬಲದಿಂದಾಗಿ ನೀರೇನಾಗ್ತಿದೆ, ಬಲೂನ್ ನ ಕಡೆ ವಾಲ್ತಿದೆ. ಇದಿಷ್ಟು ಅರ್ಥ ಆಯ್ತಲ್ಲ. ಈಗ ಏನ್ ಮಾಡೋಣ, ವಿದ್ಯುತ್ ಬಲದ ಲಕ್ಷಣಗಳನ್ನ ನೋಡೋಣ. ಇದ್ರ ಮೊದಲು ಲಕ್ಷಣ ಅಂದ್ರೆ ಏನಿರ್ಬೋದು? ಕರೆಕ್ಟ್ ಆಗಿ ಹೇಳ್ತಿದ್ರ, ಹೇಳಿ ಇದು ಸಂಪರ್ಕವಿಲ್ದೇ ಇರೋ ಬಲ ತಾನೆ? ಹೌದು, ಸಂಪರ್ಕವಿಲ್ದೇ ಇರೋ ಬಲ ಅಥವಾ ಸ್ಪರ್ಶವಿಲ್ದೇ ಇರೋ ಬಲ. ಇಲ್ಲಿ ನಾನು ಬಲೂನ್ ನ ನೀರಿಗೆ ತಾಕಿಸ್ತಿಲ್ಲ, ಆದ್ರೂ ನೀರೇನಾಗ್ತಿದೆ, ಬಲೂನ್ ನ ಕಡೆ ವಾಲ್ತಿದೆ. ಇದ್ರ ನಡುವೆ ಅಂತರ ಅನ್ನೋದು ಇದೆ ತಾನೆ? ಅಂತರ ಇದ್ರೂನು ಬಲ ಉಂಟಾಗ್ತಿದೆ. ಅಂದ್ರೆ ಖಚಿತವಾಗಿಯೂ ಇದು ಸಂಪರ್ಕವಿಲ್ದೇ ಇರೋ ಬಲ. ಕರೆಕ್ಟ್ ಅಲ್ವಾ? ಈ ಸಂಪರ್ಕವಿಲ್ದೇ ಇರೋ ಬಲ ಹೆಂಗ್ ಕೆಲಸ ಮಾಡುತ್ತೆ ಅಂತ ನೋಡೋಣ. ಈಗ ಒಂದು ಆವೇಶ ಇದೆ ಅಂದ್ರೆ ಅದ್ರ ಸುತ್ತ ಆ ಆವೇಶದ ವಿದ್ಯುತ್ ಕ್ಷೇತ್ರ ಅನ್ನೋದು ಉತ್ಪಾದನೆ ಆಗುತ್ತೋ ಇಲ್ವೋ? ಹೌದಲ್ವಾ? ಉತ್ಪಾದನೆ ಆಗುತ್ತೆ. ಮತ್ತೊಂದು ಆವೇಶ ಏನಾದ್ರೂ ಈ ವಿದ್ಯುತ್ ಕ್ಷೇತ್ರದ ಒಳಗಡೆ ಸಂಪರ್ಕಕ್ಕೆ ಬಂದ್ರೆ ಏನಾಗುತ್ತೆ, ಇಲ್ಲಿರೋ ಕ್ಷೇತ್ರ ಏನಿದೆಯೋ ಇದು ಇನ್ನೊಂದು ಕ್ಷೇತ್ರದ ಮೇಲೆ ಬಲವನ್ನ ಹಾಕುತ್ತೆ. ಇದನ್ನೇ ನಾವು ವಿದ್ಯುತ್ ಬಲ ಅಂತ ಹೇಳಿ ಕರಿತೀವಿ. ಈಗ ಈ ಆವೇಶ ಅಂತ ಹೇಳಿ ಹೊಡ್ಪಡ್ಬೇಡಿ. ಹೌದು, ಅದೇ ತರನೇ ಈ ಆವೇಶಕ್ಕೂ ತನ್ನದೇ ಆದ ಒಂದು ವಿದ್ಯುತ್ ಕ್ಷೇತ್ರ ಅಂತ ಇರುತ್ತೆ. ಈ ವಿದ್ಯುತ್ ಕ್ಷೇತ್ರಕ್ಕೆ ಮತ್ತೊಂದು ಆವೇಶ ಸಂಪರ್ಕಕ್ಕೆ ಬಂದಾಗ ಆಬ್ವಿಯಸ್ಲಿ ಅದು ಅದರ ಕಡೆ ಆಕರ್ಷಣೆ ಆಗೇ ಆಗುತ್ತೆ. ಹಿಂದೆ ಈ ರೀತಿಯ ವಿದ್ಯುತ್ ಕ್ಷೇತ್ರ ನೋಡಿದ್ವಿ, ಈಗ ಈ ರೀತಿಯ ವಿದ್ಯುತ್ ಕ್ಷೇತ್ರ ನೋಡ್ತಿದೀವಿ. ಅಂದ್ರೆ ವಿರುದ್ಧವಾಗಿರೋ ತರ ಅನ್ನಿಸ್ತಿಲ್ವಾ? ಜಾಸ್ತಿ ತಲೆ ಕೆಡ್ಸ್ಕೊಳೋದ್ ಬೇಡ. ಯಾಕಂತ ಹೇಳಿದ್ರೆ ಇಲ್ಲಿ ದಿಕ್ಕಿನ ಬಗ್ಗೆ ನಾವು ಆಮೇಲೆ ಮಾತಾಡ್ತೀವಿ. ಇಲ್ಲಿ ಮುಖ್ಯವಾದ ವಿಷಯ ಏನು ಅಂತ ಹೇಳಿದ್ರೆ, ಪ್ರತಿ ಆವೇಶ ತನ್ನ ಸುತ್ತಲೂ ವಿದ್ಯುತ್ ಕ್ಷೇತ್ರ ಉಂಟು ಮಾಡ್ಕೊಳುತ್ತೆ. ಒಂದ್ ಆವೇಶ ಮತ್ತೊಂದು ಆವೇಶದ ಕ್ಷೇತ್ರದೊಳಗೆ ಬರೋದ್ರಿಂದ ಇಲ್ಲಿ ಬಲ ಅನ್ನೋದು ಅನುಭವ ಆಗುತ್ತೆ. ಇದನ್ನ ನಾವು ಮುಖ್ಯವಾಗಿ ತಲೆಲಿಟ್ಕೋಬೇಕು. ಆಗ್ಲಿಂದ ನಾವ್ ಎಲ್ಲಾ ಕಡೆ ಈ ಪ್ಲಸ್ಸು ಮೈನಸ್ಸು ಇದನ್ನೇ ನೋಡ್ಕೊ ಬಂದ್ವಿ. ಹಾಗಂದ್ರೆ ಬಲಗಳು ಜೋಡಿಯಾಗಿ ಬರ್ತವೆ. ಎರಡು ಆವೇಶಗಳು ಪರಸ್ಪರ ಮತ್ತು ಸಮಾನ ವಿರುದ್ಧ ಬಲವನ್ನ ಹಾಕ್ತಿರೋದ್ರಿಂದ ವಿದ್ಯುತ್ ಬಲ ಅನ್ನೋದು ವಿದ್ಯುತ್ ಕ್ಷೇತ್ರಗಳ ಮೂಲಕ ಕೆಲಸ ಮಾಡುತ್ತೆ. ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಆವೇಶದ ಕಣಗಳು ವಿದ್ಯುತ್ ಕ್ಷೇತ್ರವನ್ನ ಉತ್ಪಾದಿಸುತ್ತೆ. ಇದನ್ನು ಸಹ ನಾವು ಮರಿಬಾರ್ದು. ಮತ್ತೊಂದು ಪ್ರಶ್ನೆ ಏನು? ವಿದ್ಯುತ್ ಕ್ಷೇತ್ರದ ದಿಕ್ಕಿನ ಬಗ್ಗೆ ಮಾತಾಡೋಣ. ಈಗ ವಿದ್ಯುತ್ ಕ್ಷೇತ್ರದ ಬಲಗಳು ಯಾವಾಗಲೂ ಆಕರ್ಷಿತವಾಗೇ ಇರುತ್ತಾ? ವಿಕರ್ಷಣೆನೂ ಆಗುತ್ತಾ ಇಲ್ವಾ ಅನ್ನೋದನ್ನ ನಾವೊಂದು ಆಟದ ಮುಖಾಂತರ ನೋಡೋಣ. ಈಗ ಏನ್ ಮಾಡಿರಿ, ಒಂದ್ ಬೆಡ್‌ಶೀಟ್ ತಗೊಂಡ್ ಜೋರಾಗಿ ನಿಮ್ ದೇಹದ ಮೇಲೆ ಈ ರೀತಿ ಉಜ್ಕೊಳ್ಳಿ. ಈಗ ಉಜ್ಕೊಂಡಾಗ ಏನಾಗುತ್ತೆ, ನಮ್ಮ ಮೈ ಮೇಲಿರೋ ಕೂದಲೆಲ್ಲ ಈ ರೀತಿ ನಿಂತಿರೋದನ್ನ ನೋಡಿರ್ತೀವಲ್ವಾ? ಇಲ್ಲಿ ಏನಾಗ್ತಿದೆ ಅಂತ ಒಂಚೂರು ಯೋಚನೆ ಮಾಡಿ. ಕಾಮನ್ ಆಗಿ ಏನ್ ಮಾಡ್ತಿದೀವಿ, ನಾವು ಬಟ್ಟೆ ತಗೊಂಡು ಉಜ್ಜುತ್ತಿದೀವಿ. ಬಲೂನ್ ನಲ್ಲೂ ಇದೆ ಅಲ್ವಾ ಆಗಿದ್ದು? ಒಂಚೂರು ಗಮನ ಕೊಟ್ಟು ನೋಡಿ. ನಮ್ಮ ದೇಹವನ್ನ ನಾವು ಕಂಬ್ಳಿನಲ್ಲೋ ಅಥವಾ ಬೆಡ್‌ಶೀಟ್ ನಲ್ಲೋ ಉಜ್ಜಿರೋದ್ರಿಂದ ಚರ್ಮದ ಮೇಲ್ಮೈ ಮತ್ತೆ ಕೂದಲಿನ ಮೇಲಿರುವ ಆವೇಶಗಳು ಸಂಗ್ರಹ ಆಗ್ತಿದೆ. ಇಲ್ಲಿ ಕೂದಲುಗಳು ನಿಂತಿರೋದನ್ನ ಗಮನಿಸಿ. ಅಂದ್ರೆ ಇಲ್ಲಿರುವ ಆವೇಶಗಳೇನಾಗ್ತಿದೆ, ಪರಸ್ಪರ ವಿಕರ್ಷಣೆ ಆಗ್ತಿದೆ. ಅಂದ್ರೆ ರಿಪೆಲ್ ಆಗ್ತಿದೆ. ಹಾಗಾಗಿ ಕೂದಲು ಒಂದರಿಂದ ಒಂದು ಈ ರೀತಿ ದೂರ ಹೋಗ್ತಿದೆ. ಅಂದ್ರೆ ವಿದ್ಯುತ್ ಶಕ್ತಿಗಳಿಗೂ ಸಹ ವಿಕರ್ಷಣೆ ಅನ್ನೋದಿರುತ್ತಲ್ವಾ? ಹೌದು. ಈಗ ಗುರುತ್ವಾಕರ್ಷಣೆ ನೆನ್ಪು ಮಾಡ್ಕೊಳ್ಳಿ. ಅದು ಬರೋ ಆಕರ್ಷಣೀಯ ಬಲ ಆಗಿತ್ತಲ್ವಾ? ಗುರುತ್ವಾಕರ್ಷಣೆ ಬರೀ ಆಕರ್ಷಣೀಯ ಬಲ ಆಗಿತ್ತು. ಆದ್ರೆ ವಿದ್ಯುತ್ ಬಲ ಅನ್ನೋದು ಆಕರ್ಷಣೀಯ ಮತ್ತೆ ವಿಕರ್ಷಣೀಯ ಬಲ ಆಗಿರುತ್ತೆ. ಹಾಗಾದ್ರೆ ಯಾವಾಗ ಆಕರ್ಷಣೀಯ ಆಗುತ್ತೆ? ಯಾವಾಗ ವಿಕರ್ಷಣೀಯ ಆಗುತ್ತೆ ನೋಡೋಣ್ವಾ? ಸಮಾನ ಆವೇಶಗಳು ವಿಕರ್ಷಿಸುತ್ತವೆ.
ಲೈಕ್ ಚಾರ್ಜಸ್ ರಿಪಲ್ ಈಚ್ ಅದರ್ ಅಂತ ಹೇಳ್ತೀವಿ. ಅದೇ ರೀತಿ ಅಸಮಾನ ಆವೇಶಗಳು ಆಕರ್ಷಿಸುತ್ತವೆ. ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್ ಅಂತ ನಾವು ಹೇಳಿ ಕರಿತೀವಿ. ಈಗ ವಿದ್ಯುತ್ ಆವೇಶದ ದಿಕ್ಕಿನ ಬಗ್ಗೆ ಗೊತ್ತಾಯ್ತು. ನೆಕ್ಸ್ಟ್ ವಿದ್ಯುತ್ ಆವೇಶದ ಬಲವನ್ನ ಯಾವ್ದು ನಿರ್ಧಾರ ಮಾಡುತ್ತೆ? ಅದನ್ನ ನಿರ್ಧಾರ ಮಾಡೋ ಒಂದು ವಿಷಯ ಏನಂತ ಹೇಳಿದ್ರೆ ಆವೇಶದ ಪ್ರಮಾಣ. ಆವೇಶದ ಪ್ರಮಾಣ ಕಡಿಮೆ ಇದೆ ಅಂತ ಆದ್ರೆ ಈ ರೀತಿ ಇಲ್ಲಿ ಬಲ ಅನ್ನೋದು ಕಮ್ಮಿ ಇರುತ್ತೆ. ಅದೇ ರೀತಿ ಆವೇಶದ ಪ್ರಮಾಣ ಜಾಸ್ತಿ ಇದೆ ಅಂತ ಆದ್ರೆ ಇದರ ನಡುವೆ ವಿದ್ಯುತ್ ಬಲ ಹೆಚ್ಚಿರುತ್ತೆ. ಹೆಚ್ಚಿನ ಆವೇಶ ಅಂದ್ರೆ ಹೆಚ್ಚಿನ ವಿದ್ಯುತ್ ಬಲ. ಇದನ್ನ ಅರ್ಥ ಮಾಡ್ಕೊಳಕ್ಕೆ ಮತ್ತೊಮ್ಮೆ ನಾವು ಬಲೂನ್‌ನ ಉದಾಹರಣೆಗೆ ಹೋಗೋಣ. ಇಲ್ಲಿ ನೋಡಿ, ಈ ಬಲೂನ್‌ನ ನಾನು ತುಂಬಾ ಉಜ್ಜುತ್ತಾ ಇದ್ದೀನಿ. ಇಲ್ಲೇನಾಗ್ತಿದೆ? ಹೆಚ್ಚಿನ ವಿದ್ಯುತ್ ಆವೇಶ ವರ್ಗಾವಣೆ ಆಗ್ತಿದೆ. ಹಾಗಾಗಿ ನೀರೇನಾಗ್ತಿದೆ? ತುಂಬಾ ಬಾಗ್ತಿದೆ. ಅದೇ ಈಗ ಈ ಬಲೂನ್‌ನ ಕಮ್ಮಿ ಉಜ್ತಾ ಇದ್ದೀನಿ. ಇಲ್ಲಿ ನೋಡಿ, ನೀರು ಬಾಗುತ್ತಿರುವ ಪ್ರಮಾಣ ಎಷ್ಟಿದೆ? ತುಂಬಾ ಕಮ್ಮಿ ಇದೆ ಅನ್ಸ್ತಿಲ್ವಾ? ಹಿಂದೆ ಬಲೂನ್‌ಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ನೀರು ಬಾಗುತ್ತಿರುವ ಪ್ರಮಾಣ ತುಂಬಾ ಕಮ್ಮಿ ಇದೆ. ಇಲ್ಲೇನ್ ಅರ್ಥ ಮಾಡ್ಕೋಬೇಕಂದ್ರೆ ಕಮ್ಮಿ ಆವೇಶ ಇದ್ರೆ ಕಮ್ಮಿ ವಿದ್ಯುತ್ ಬಲ ಅನ್ನೋದಿರುತ್ತೆ. ಹೆಚ್ಚಿನ ಆವೇಶ ಇದ್ರೆ ವಿದ್ಯುತ್ ಬಲ ಸಹ ಹೆಚ್ಚಾಗಿರುತ್ತೆ. ಮುಂದಿನ ಪ್ರಶ್ನೆ ಏನಂತ ಹೇಳಿದ್ರೆ ಎಲ್ಲಾ ವಸ್ತುಗಳು ಈ ರೀತಿ ಸಣ್ಣ ಆವೇಶಗಳಿಂದ ಮಾಡಲ್ಪಟ್ಟಿದ್ರೆ ಯಾಕೆ ಎಲ್ಲಾ ವಸ್ತುಗಳು ಪರಸ್ಪರ ಆಕರ್ಷಣೆ ಮತ್ತೆ ವಿಕರ್ಷಣೆ ಆಗಲ್ಲ? ಈಗ ಗುರುತ್ವಾಕರ್ಷಣೆ ಅಂದ್ರೆ ಎಲ್ಲಾ ಕಡೆ ನಾವು ಇದನ್ನ ನೋಡಿರ್ತೀವಿ. ಅದೇ ರೀತಿ ವಿದ್ಯುತ್ ಬಲ ಕಾಣಿಸುತ್ತಾ ಅಂದ್ರೆ ಇಲ್ಲ, ಖಂಡಿತವಾಗ್ಲೂ ಕಾಣಿಸಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಸುತ್ತಮುತ್ತಲಿನ ಎಲ್ಲಾ ವಸ್ತುಗಳು ನೋಡಿ ಇದರಲ್ಲಿ ಸಮಾನ ಪ್ರಮಾಣದ ಧನಾತ್ಮಕ ಮತ್ತೆ ಋಣಾತ್ಮಕ ಆವೇಶಗಳು ಹೊಂದಿರೋದ್ರಿಂದ ಇವು ತಟಸ್ಥವಾಗೋಗುತ್ತೆ. ಹಾಗಾಗಿ ನಾವು ಹೆಚ್ಚಿನವಾಗಿ ವಿದ್ಯುತ್ ಬಲವನ್ನ ನೋಡೋದೇ ಇಲ್ಲ. ನೆಕ್ಸ್ಟ್ ಈಗ ಏನ್ ಮಾಡೋಣ? ಒಂದು ಉಪಾಯ ಮಾಡೋಣ. ಹೆಂಗೆ ಅಂತ ಹೇಳಿದ್ರೆ ನಾವು ಒಂದ್ ಕಂಡಿಡಿಯೋಣ. ವಿದ್ಯುತ್ ಬಲವನ್ನ ನಾವೀಗ ಗುರುತ್ವಾಕರ್ಷಣ ಬಲದೊಂದಿಗೆ ಕಂಪೇರ್ ಮಾಡೋಣ. ಕಂಪೇರ್ ಮಾಡಿ ಯಾವ್ದಕ್ಕೆ ತುಂಬಾ ಬಲ ಇದೆ ಅಂತ ನೋಡೋಣ. ಇದಕ್ಕೆ ನಾವು ಮತ್ತೆ ಕೂದ್ಲು ಕಂಬಳಿ ಉದಾಹರಣೆಗೆ ಬಂದ್ವಿ. ನಮಿಗ್ ಗೊತ್ತಿರೋ ಹಂಗೆ ಭೂಮಿಯು ದ್ರವ್ಯರಾಶಿಯನ್ನು ಹೊಂದಿರುವ ಕಾರಣ ಗುರುತ್ವಾಕರ್ಷಣೆಯಿಂದ ಏನಾಗ್ತಿದೆ? ಈ ಕೂದಲಿನ ಎಲೆಗಳು ಭೂಮಿಯ ಕಡೆ ಎಳೆಯುತ್ತಿದೆ. ಹೌದಲ್ವಾ? ಇಲ್ಲಿರೋ ಸ್ವಲ್ಪ ಆವೇಶ ಏನಾಗ್ತಿದೆ? ವಿಕರ್ಷಣೆಗೊಂಡು ಗುರುತ್ವಾಕರ್ಷಣದ ವಿರುದ್ಧವಾಗಿ ಹೋಗ್ತಿದೆ. ಅಂದ್ರೆ ಸ್ವಲ್ಪ ಆವೇಶ ಇದ್ರೆ ಸಾಕು, ಈ ಆವೇಶ ಇಡೀ ಗುರುತ್ವಾಕರ್ಷಣೆನ ಎದುರಿಸ್ತಿದೆ. ಅರ್ಥ ಆಗ್ತೈತಲ್ಲ? ಇದ್ರಿಂದ ಏನ್ ಅರ್ಥ ಆಗ್ತಿದೆ ನಮಗೆ? ವಿದ್ಯುತ್ ಬಲ ಅನ್ನೋದು ಗುರುತ್ವಾಕರ್ಷಣೆ ಬಲಕ್ಕಿಂತ ಹೆಚ್ಚು ಶಕ್ತಿಶಾಲಿ ಅಂತ ಅರ್ಥ ಆಗ್ತಿಲ್ವಾ? ಹೌದು, ಖಂಡಿತವಾಗಿಯೂ ವಿದ್ಯುತ್ ಬಲ ಅನ್ನೋದು ಗುರುತ್ವಾಕರ್ಷಣೆಗಿಂತ ಹೆಚ್ಚು ಶಕ್ತಿಶಾಲಿ ಆಗಿದೆ. ಪರಿಸರದಲ್ಲಿ ನಾವು ತುಂಬಾ ಆವೇಶಗಳು ಸಂಗ್ರಹಗೊಂಡಾಗ ಈ ರೀತಿಯ ಒಂದು ವಿಚಾರವನ್ನ ನೋಡಿರ್ತೀವಿ. ಗುಡುಗು ಮಿಂಚು ಸಹಿತ ಮಳೆ ನೋಡಿರ್ತೀವಾ? ಹೌದು. ಇದ್ ಯಾಕಾಗತ್ತೆ ಅಂದ್ರೆ ಪರಿಸರದಲ್ಲಿ ತುಂಬಾ ಆವೇಶಗಳು ಸಂಗ್ರಹಗೊಂಡಾಗ ಈ ರೀತಿ ಆಗುತ್ತೆ. ಇದ್ರಲ್ಲಿ ನಾವು ವಿಶೇಷವಾಗಿ ವಿದ್ಯುತ್ ಬಲದ ಶಕ್ತಿಯನ್ನ ನಾವು ನೋಡ್ಬೋದು. ಇದ್ರಿಂದನೇ ನಾವು ಮಿಂಚನ್ನೆಲ್ಲ ನೋಡ್ತೀವಿ. ಮತ್ತೆ ಶಕ್ತಿ ವಿಚಾರಕ್ಕೆ ಬಂದಾಗ ಕೊನೆಯದಾಗಿ ಏನ್ ಹೇಳ್ತೀವಿ? ವಿದ್ಯುತ್ ಬಲದ ಶಕ್ತಿ ಯಾವ್ದ್ರ ಮೇಲೆ ಅವಲಂಬಿತವಾಗಿರುತ್ತೆ ಅಂತ ಹೇಳಿದ್ರೆ, ಆವೇಶಗಳು ತುಂಬಾ ಹತ್ರ ಇದ್ರೆ ಇಲ್ಲಿರೋ ವಿದ್ಯುತ್ ಬಲ ತುಂಬಾ ಬಲವಾಗಿರುತ್ತೆ. ಅದೇ ರೀತಿ ಆವೇಶಗಳು ತುಂಬಾ ದೂರ ಇದ್ರೆ ಇದರ ನಡುವೆ ಇರುವ ಬಲ ಏನಾಗುತ್ತೆ? ಹೌದು, ತುಂಬಾ ದುರ್ಬಲವಾಗಿರುತ್ತೆ. ಮತ್ತೆ ನಾವು ಬಲೂನ್ ವಿಡಿಯೋಗೆ ಹಿಂದಿರುಗೋಣ. ನಾನ್ ಬಲೂನ್‌ನ ನೀರ್ ಹತ್ರ ತಂದಾಗ ಏನಾಗ್ತಿದೆ? ನೀರ್ ಜಾಸ್ತಿ ಬಲೂನ್ ಕಡೆ ಬಾಗ್ತಿದೆ. ಅಂದ್ರೆ ಇಲ್ಲಿ ವಿದ್ಯುತ್ ಬಲ ಜಾಸ್ತಿ ಇದೆ ಅಂತ ಅನ್ಬೋದಾ? ಅದೇ ಬಲೂನ್‌ನ ಸ್ವಲ್ಪ ನೀರಿಂದ ದೂರ ತಗೊಂಡೋದಾಗ ನೀರ್ ಬಾಗ್ತಾ ಇಲ್ಲ ತಾನೇ? ಇದಕ್ ಕಾರಣಕ್ ನಾವೇನ್ ಹೇಳ್ಬೋದು? ವಿದ್ಯುತ್ ಬಲ ಕಮ್ಮಿ ಇದೆ ಅಂತ ಅನ್ಬೋದ್ ತಾನೇ? ಹೌದು. ನೀರ್ ಹತ್ರ ಬಲೂನ್ ತಂದಾಗ ಬಲೂನ್ ಕಡೆ ನೀರು ಬಾಗ್ತಿದೆ ಅಂದ್ರೆ ವಿದ್ಯುತ್ ಬಲ ಜಾಸ್ತಿ ಇರುತ್ತೆ. ಬಲೂನ್‌ನ ನೀರಿಂದ ಸ್ವಲ್ಪ ದೂರ ತಗೊಂಡ್ ಹೋದ್ರುವೆ ಇಲ್ಲಿ ನೀರು ಬಾಗದೆ ಇರುವ ಕಾರಣ ವಿದ್ಯುತ್ ಬಲ ಕಮ್ಮಿ ಇದೆ. ಅದೇ ತಾನೇ ಹಿಂದೆ ಕಲ್ತಿದ್ದು. ಆವೇಶಗಳ ಹತ್ರ ಇದ್ದೆ ಬಲ ಜಾಸ್ತಿ, ಆವೇಶಗಳು ದೂರ ಇದ್ರೆ ವಿದ್ಯುತ್ ಬಲ ಕಮ್ಮಿ. ಈಗ ಇದಿಷ್ಟು ಅರ್ಥ ಆಯ್ತಲ್ವಾ? ಇದನ್ನ ನಾವು ಸಂಕ್ಷಿಪ್ತವಾಗಿ ನೋಡೋದಾದ್ರೆ ವಿದ್ಯುತ್ ಬಲ ಅಂದ್ರೆ ಅದ್ರಲ್ಲಿರೋ ಆವೇಶಭರಿತ ಕಣಗಳೇನಾಗುತ್ತೆ? ಒಂದರ ಮೇಲೊಂದು ವಿದ್ಯುತ್ ಬಲವನ್ನ ಪ್ರಯೋಗಿಸುತ್ತವೆ. ಅಸಮಾನ ಆವೇಶ ಆಕರ್ಷಿಸುತ್ತವೆ. ಸಮಾನ ಆವೇಶ ಏನಾಗುತ್ತೆ? ವಿಕರ್ಷಿಸುತ್ತವೆ. ಹೆಚ್ಚಿನ ಆವೇಶ ಅಂದ್ರೆ ಹೆಚ್ಚಿನ ವಿದ್ಯುತ್ ಕ್ಷೇತ್ರ ಬಲ. ಮತ್ತೆ ಒಂದೆರಡು ಆವೇಶದ ನಡುವೆ ದೂರ ಇದೆ ಅಂತ ಆದ್ರೆ ಅಲ್ಲೇನಾಗುತ್ತೆ? ಬಲ ದುರ್ಬಲವಾಗಿದೆ. ಅಲ್ಲಿ ದೂರ ಕಡಿಮೆ ಇದ್ರೆ ಬಲ ಪ್ರಬಲವಾಗಿರುತ್ತೆ.